ಹೇ ಸಿನಿ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ. ಸೊ ಈ ಹುಟ್ಟುಹಬ್ಬಕ್ಕೆ ಅವರು ಅವೈಲಬಲ್ ಇರಲ್ಲ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ರು. ಬಟ್ ಫ್ಯಾನ್ಸ್ಗೆ ಬೇಜಾರಾಗಬಾರ್ದು ಅಂತ ಡೆವಿಲ್ದು ಇನ್ನೊಂದು ಲುಕ್ ಬಿಟ್ಟಿದ್ದಾರೆ. ಲಾಸ್ಟ್ ಇಯರೇ ಈ ಮೂವಿದು ಫಸ್ಟ್ ಟೀಸರ್ ಬಿಟ್ಟಿದ್ರು. ಆ ಟೀಸರ್ ಸಖತ್ ಕ್ರೇಜಿ ಆಗಿತ್ತು. ಈ ಸತಿನೂ ಸ್ವಲ್ಪ ಸಿಮಿಲರ್ ಸೆಟ್ ಅಂತ ಹೇಳ್ಬೋದು. ಒಂದು ಪಬ್ಬಲ್ಲಿ ನಡೆಯೋ ಸೀಕ್ವೆನ್ಸು ಜಲಕ್ ಬಿಟ್ಟಿದ್ದಾರೆ. ಸೊ ಇದರೊಳಗೆ ಫಸ್ಟು ನನಗೆ ಮುಂದೆ ಅನಿಸಿದ್ದು, ದರ್ಶನ್ ಅವ್ರಿಗೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಬ್ಲೆಂಡ್ ಆಗಿರೋ ಒಂದು ಕ್ಯಾರೆಕ್ಟರ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇವರು ಇದರೊಳಗೊಂದು ಡಾನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರಾ ಅಂತ ಫೀಲ್ ಬರ್ತಿದೆ. ಯಾಕೆ ಅಂದರೆ ಈವನ್ ಫಸ್ಟ್ ಟೀಸರಲ್ಲಿ ಏನು ಬಿಟ್ಟಿದ್ರು ಅದರೊಳಗೂ ಅಷ್ಟೇ ವೆಲ್ ಡ್ರೆಸ್ಡ್ ಒಂದು ನೆಗೆಟಿವ್ ಲುಕ್ಕಲ್ಲಿ ಒಂದು ಪಬ್ ಕೈಂಡ್ ಆಫ್ ಸ್ಟೇಜ್ ಅದು ಸೆಟ್ ಹಾಕಿದ್ರು. ಇದರೊಳಗೂ ಅಷ್ಟೇ ಒಂದು ಪಬ್ ಕೈಂಡ್ ಆಫ್ ಸೆಟ್ಟು, ಅಲ್ಲಿ ಒಂದು ಬರೋ ಗ್ಯಾಂಗ್ಸ್ಟರ್ಸು ಅವ್ರ ಮೇಲೆ ದರ್ಶನ್ ಅವರು ಅಟ್ಯಾಕ್ ಮಾಡಿ ಫೈಟ್ ಮಾಡ್ತಿರೋದು. ಸೊ ಈ ಟೀಸರಿಂದ ನನಗೆ ಗೊತ್ತಾಗಿದ್ದು ದರ್ಶನ್ ಅವರು ಒಬ್ಬ ಗ್ಯಾಂಗ್ ಲೀಡರ್ ಅಥವಾ ಒಬ್ಬ ಡಾನ್ ಕ್ಯಾರೆಕ್ಟರ್ ಥರ ಮಾಡ್ತಿದ್ದಾರೆ. ಆ್ಯಂಡ್ ಇದು ಇಂಡಿಯಾದಲ್ಲಿ ನಡೀತಿರೋದಂತೂ ಅನಿಸ್ತಿಲ್ಲ. ಯಾಕೆಂದರೆ ಅಲ್ಲಿ ದರ್ಶನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರೋ ಅಷ್ಟು ಜನನು ಫಾರಿನರ್ಸ್. ಮೇ ಬಿ ಫಾರಿನಲ್ಲಿ ಇರ್ತಾರೆ ದರ್ಶನ್ ಅವರು, ಅಲ್ಲಿ ಈ ಡೆವಿಲ್ನ ಅಟ್ಯಾಕ್ ಮಾಡೋಕ್ಕೆ ಬರೋ ಗ್ಯಾಂಗ್ ಆ್ಯಂಡ್ ಅವ್ರನ್ನ ತದಕ್ತಾ ಇರೋ ದರ್ಶನ್ ಅವರು. ಸಖತ್ತಾಗಿತ್ತು. ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡೋಣ. ಅಜನೀಶ್ ಲೋಕನಾಥ್ ಈ ಮೂವಿ ಮ್ಯೂಸಿಕ್ ಡೈರೆಕ್ಟರು. ಈ ಹಿಂದಿನ ಮೂವಿ ಮ್ಯಾಕ್ಸ್ ಮೂವಿ ನೀವೆಲ್ಲರೂ ನೋಡಿದರೆ ಮೇಜರ್ ಹೈಲೈಟ್ ಅಂದರೆ ಆ ಮೂವಿಗೆ ಸಾಂಗ್ಸು ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರು. ಆ್ಯಂಡ್ ಕಾಂತಾರದಲ್ಲೂ ನೀವು ನೋಡಿರ್ತೀರ. ಈಗ ತಿರ್ಗಾ ನಮ್ಮ ಡಿ ಬಾಸ್ ಅವ್ರ ಮೂವಿಗೆ ಮ್ಯೂಸಿಕ್ ಕೊಡ್ತಿದ್ದಾರೆ. ಸಿಕ್ಕಾಬಿಟ್ಟು ಎಕ್ಸ್ಪೆಕ್ಟೇಷನ್ ಇದೆ. ಬಿಡಿ, ಆಲ್ರೆಡಿ ಟೀಸರಲ್ಲಿ ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ಸಕ್ಕತ್ತಾಗಿ ಹೊಡೆದಿದ್ದಾರೆ ಮ್ಯೂಸಿಕ್ಕು. ಇನ್ನು ವಿಜುವಲ್ ವಿಚಾರಕ್ಕೆ ಬಂದರೆ ಸಖತ್ ಕಲರ್ಫುಲ್ ಆಗಿತ್ತು. ಫಸ್ಟ್ ಟೀಸರು ಇದಕ್ಕೂ ಅಷ್ಟೇ ಎರಡೂ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ಫೈನಲಿ ನಮ್ಮ ಡಿ ಬಾಸ್ ಅವ್ರ ವಿಚಾರಕ್ಕೆ ಬಂದರೆ ಅವರ ಡ್ರೆಸ್ಸಿಂಗಿಂದ ಅವ್ರ ಹೇರ್ ಸ್ಟೈಲ್ವರೆಗೂ ಎಲ್ಲ ಚೇಂಜ್ ಆಗಿದೆ. ಹೇರ್ ಸ್ಟೈಲ್ ಸಕ್ಕತ್ತಾಗಿತ್ತು. ಆ ಗ್ಲಾಸಸ್ಸು, ಆ ಡಿಫ್ರೆಂಟ್ ಆಗಿರೋ ಬ್ಲೇಸರ್ಸು, ಆ ಸೆಟ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ಕಾಸ್ಟ್ಯೂಮು ಸಕ್ಕತ್ತಾಗಿತ್ತು. ಸಖತ್ ಫಿಟ್ಟಾಗಿ ಕಾಣಿಸ್ತಿದ್ರು. ಆ ಬಾಡಿಗೆ ಆ ಫಿಟ್ನೆಸ್ ಇದ್ದರೆ ನಿಜವಾಗ್ಲೂ ಅವ್ರ ಮೇಲೆ ಅಟ್ಯಾಕ್ ಬರೋ ಅಷ್ಟು ಜನನು ಒಳ್ಳೆ ಬಾಡಿ ಬಿಲ್ಡರ್ಸ್ ಆಗಿರ್ತಾರೆ. ದರ್ಶನ್ ಅವರು ಅವ್ರನ್ನ ಹೊಡಿಬೇಕಾದ್ರೆ ಆ ಡೆವಿಲ್ ಪಾತ್ರವಾಗಿ ಅವರೆಲ್ಲ ನಿಜವಾಗ್ಲೂ ಒಬ್ಬ ಇರುವೆಗಳ ಥರ ಕಾಣಿಸ್ತಿರ್ತಾರೆ ಅವ್ರ ಮುಂದೆ. ಯಾಕಂದರೆ ಅಷ್ಟು ಫಿಟ್ಟಾಗಿ ಕಾಣಿಸ್ತಿದ್ರು ದರ್ಶನ್ ಈ ಟೀಸರಲ್ಲಿ. ಓವರ್ ಆಲ್ ಟೀಸರ್ ವಿಚಾರಕ್ಕೆ ಬಂದರೆ ಫಸ್ಟ್ ಟೀಸರ್ ಏನು ಬಿಟ್ಟಿದ್ರು ಅದಕ್ಕಿಂತ ಸಕರಾಗಿತ್ತು ಈ ಟೀಸರ್ನು. ಬರ್ಡೇಗೆ ಸರ್ಪ್ರೈಸ್ ಏನೂ ಇಲ್ಲ, ದರ್ಶನ್ ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ಬೇಜಾರಲ್ಲಿ ಇರೋರಿಗೆ ಈ ಟೀಸರ್ ಒಂಥರ ಹಬ್ಬ ಅಂತ ಹೇಳ್ಬೋದು. ಟೀಸರ್ ರಿಲೀಸ್ ಆಗಿ ಜಸ್ಟ್ ಒಂದು 40 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಟೀಸರ್ ರಿಲೀಸ್ ಆಗಿ ಇನ್ನೂ ಜಸ್ಟ್ ಒಂದು ಅರ್ಧ ಗಂಟೆ ಆಗಿರ್ಬೋದು ಅಷ್ಟೇ. ಜಸ್ಟ್ ನಾನು ಇವಾಗ ಚೆಕ್ ಮಾಡಿದಾಗಲೇ ಒಂದು 3 lakhs ವ್ಯೂಸ್ ಮೇಲೆ ಕ್ರಾಸ್ ಆಗಿಬಿಟ್ಟಿತ್ತು. ಕ್ರೇಜಿ ಫ್ಯಾನ್ಸ್ ಬಿಡಿ. ಈ ಥರ ಕಲ್ಟ್ ಫ್ಯಾನ್ ಬೇಸ್ನ ಆ್ಯಕ್ಚುಲಿ ರೀಸೆಂಟ್ ಡೇಸಲ್ಲಿ ಯಾರಿಗೂ ಸಿಕ್ಕಿಲ್ಲ. ಈ ಥರ ಕಲ್ಟ್ ಫ್ಯಾನ್ ಬೇಸು ಬರೀ ಅವ್ರ ಸಿನಿಮಾಯಿಂದ ಈ ಥರ ಕಲ್ಟ್ ಫ್ಯಾನ್ ಬೇಸ್ ರೆಡಿ ಆಯಿತು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಜನ ಅವ್ರ ಪರ್ಸ್ನಲ್ ಆಗಿ ಅವ್ರನ್ನ ತುಂಬ ಕನೆಕ್ಟ್ ಮಾಡ್ಕೊಬಿಟ್ಟಿದ್ದಾರೆ, ಅಷ್ಟು ಇಷ್ಟಪಡ್ತಾರೆ. ಸೊ ಈ ಬರ್ಡೇಗೆ ನಿಮಗೆ ಡೆವಿಲ್ ಟೀಸರ್ ರಿಲೀಸ್ ಆಗಿದೆ. ಹೋಗಿ ಇನ್ನೊಂದು ಸತಿ ನೋಡಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮ್ಗೆ ಸಕರಾಗಿರುತ್ತೆ. ಎಂಜಾಯ್ ಮಾಡ್ತೀರಾ ಈ ಟೀಸರ್ನ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.